ಬೆಂಗಳೂರಿನಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತಾರವಾಗಿರುವಂತಹ ವರದಿಯನ್ನ ಬಿತ್ತರಿಸಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಗೆ ಸಚಿವ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಕಲಿ ಕ್ಲಿನಿಕ್ಗಳನ್ನ ಬಂದ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಕೆಲವರು ನಾಟಿ ವೈದ್ಯರು ಅಂತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಅರ್ಧ ತಿಳ್ಕೊಂಡು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಕ್ಲಿನಿಕ್ಗಳ ಮೇಲೆ ದಾಳಿಯನ್ನ ಮಾಡ್ತೀವಿ, ನಕಲಿ ವೈದ್ಯರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಗಡಿಗಳಲ್ಲಿ ನಕಲಿ ವೈದ್ಯರು ಹೆಚ್ಚಾಗಿದ್ದಾರೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ನಡೆಸಿರುವಂತಹ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಕಲಿ ಡಾಕ್ಟರ್ಗಳು ಸಿಕ್ಕಾಕೊಂಡಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ನಾವು ಕೂಡ ವರದಿಯನ್ನು ಪ್ರಸಾರ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಈ ಸಮಸ್ಯೆಗಳು ಅದು ಇವತ್ತು ಇಂದಲ್ಲ, ಮೊದಲಿಂದನೂ ಕೆಲವರು ಏನಂತ ಹೇಳಿದ್ರೆ ಪಾರಂಪರಿಕ ವೈದ್ಯರು ಅಂತ ಹೇಳ್ಕೊಂಡು ಅವರು ಚಿಕಿತ್ಸೆ ನೀಡ್ತಾರೆ. ಕೆಲವು ನಾಟಿ ವೈದ್ಯರು ನಾವು ಅಂತ ಹೇಳ್ಕೊಂಡು ಅವ್ರು ಕೆಲವು ಚಿಕಿತ್ಸೆ ನೀಡ್ತಾರೆ. ಕೆಲವರು ಏನು ಆಯುಷ್ ಕೋರ್ಸ್ಗಳು ಓದಿರ್ತಕ್ಕಂಥವ್ರು ಅವರು ಅಲೋಪತಿ ಚಿಕಿತ್ಸೆ ನೀಡ್ತಕ್ಕಂಥವ್ರು ಇರ್ತಾರೆ. ಈ ರೀತಿಯಾಗಿ ಮತ್ತು ಕೆಲವರು ಸ್ವಲ್ಪ ಅವರಿಗೆ ಅರ್ಧ ನಾಲೆಡ್ಜ್ ಇರೋರು ಇರ್ತಕ್ಕಂಥವ್ರು ಕೂಡ ಅವರು ಈ ಥರ ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಅದರಿಂದ ಈ ಸಮಸ್ಯೆಗಳಿದೆ ನಮ್ಮ ವ್ಯವಸ್ಥೆಯಲ್ಲಿ. ಅದಕ್ಕೆ ನಾವು ಆವಾಗವಾಗ ಅದನ್ನು ನಮ್ಮ ಇಲಾಖೆಯಿಂದನೂ ಕೂಡ ನಮ್ಮ ಡಾಕ್ಟರ್ಸು ಇಂಥ ಕಂಪ್ಲೇಂಟ್ಗಳು ಬಂದಾಗ ರೇಡ್ ಮಾಡುವಂಥದ್ದು, ಚೆಕ್ ಮಾಡುವಂಥದ್ದು, ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡುವಂಥದ್ದು. ಅದರಲ್ಲೂ ಕೂಡ ಈ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚು, ಕೋಲಾರ, ಬಿಜಾಪುರ, ಈ ಥರ ಇಲ್ಲಿ ಬಾರ್ಡರ್ ಡಿಸ್ಟ್ರಿಕ್ಟ್ಸಲ್ಲಂತೂ ಇನ್ನೂ ಹೆಚ್ಚಾಗಿ ಇಲ್ಲಿ ಆಗುವಂಥದ್ದು ನಾವು ನೋಡಿದ್ದೀವಿ, ಬೆಳಗಾಮು ಈ ಥರ ಎಲ್ಲ. ಸೊ ಅದರಿಂದ ಖಂಡಿತ ಇದು ಒಂದು ಸಮಸ್ಯೆನೇ. ಮತ್ತು ಅದ್ರ ಏನಾಗ್ತದೆ, ಅನೇಕ ಕಡೆ ಸ್ಥಳೀಯರ ಸಹಕಾರ ಕೂಡ ಇರ್ತದೆ ಅವ್ರಿಗೆ. ಇವ್ರಿಗೆ ಡಾಕ್ಟರ್ಗಳಿಗೆ ಏನು ಡಾಕ್ಟರ್ಗಳಲ್ಲ ಇವರು, ಆದರೆ ಅಲ್ಲಿ ಸ್ಥಳೀಯವಾಗಿ ಕೆಲವರು ಗ್ರಾಮೀಣ ಮಟ್ಟದಲ್ಲಿ ಅವ್ರ ಬಗ್ಗೆ ಜನ ಬೆಂಬಲ ನೀಡ್ತಕ್ಕಂಥದ್ದು ಕೂಡ ಇರ್ತದೆ. ಅದರಿಂದ ಇದನ್ನು ನಾವು ಅನೇಕ ಕೇಸ್ಗಳು ಬುಕ್ ಮಾಡ್ತಾನೆ ಇರ್ತೀವಿ. ಅದರಿಂದ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾನು ಹೇಳ್ತೀನಿ. ಕಾನೂನು ಪ್ರಕಾರ ಅವಕಾಶ ಇಲ್ಲ. ಆದರೆ ಅವರೆಲ್ಲ ಅನೇಕ ಜನ ನಾವು ಪಾರಂಪರಿಕ ವೈದ್ಯರಂತ ಹೇಳ್ತಾರೆ, ಅಥವಾ ನಾವು ನಾಟಿ ವೈದ್ಯಕೀಯ ವಿದ್ಯೆ ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಇದ್ದಾಗ ಅದು ಒಂದು ಗೊಂದಲ. ಮತ್ತು ನಾವು ಅವ್ರ ಮೇಲೆ ಕಾನೂನು ಪ್ರಕಾರ ಅವ್ರಿಗಿಲ್ಲ, ಯಾಕಂದರೆ ಅದಕ್ಕೆ ನಾವು ಯಾವುದೇ ರೀತಿ ಅಸೆಸ್ಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಒಂದೊಂದು ಸಲ ಮಾನವೀಯತೆ ದೃಷ್ಟಿಯಿಂದನೂ ಕೂಡ ಜನ ನೋಡ್ತಾರೆ ಅವರನ್ನು, ಅವ್ರು ಬೇಕು ಅಂತ ಹೇಳುವಂಥವ್ರು ಇದ್ದಾರೆ. ಸೊ ಈ ಥರ ಸಮಸ್ಯೆಗಳಿದೆ. ಆದರೂ ಅನೇಕ ಜನರ ಮೇಲೆ ಕ್ಲಿನಿಕ್ಗಳು ಯಾರಾದರೂ ಈ ಥರ ಹಾಕ್ಕೊಂಡು ನಡೆಸ್ತಾ ಇದ್ದರೆ ಅದನ್ನು ಬಂದ್ ಮಾಡಿದ್ದೀವಿ. ಬೇಕಾದ್ರೆ ಸದ್ಯಕ್ಕೆ ಡೇಟಾ ಇಲ್ಲ, ಬಟ್ ಸುಮಾರು ಈ ಥರ ಕ್ಲಿನಿಕ್ಗಳು ಕ್ಲೋಸ್ ಮಾಡಿಸಿದ್ದೀವಿ, ಕೇಸ್ಗಳು ಬುಕ್ ಮಾಡಿಸಿದ್ದೀವಿ. ಅದೆಲ್ಲ ಬೇಕಾದ್ರೆ ನಿಮಗೆ ಮಾಹಿತಿ ಆಮೇಲೆ ಕೊಡ್ತೀನಿ. ನೀವು ಮಾಡಿರುವಂಥದ್ದು ಕೂಡ ಜನರು ಕೂಡ ಇದು ತಿಳ್ಕೊಳ್ಬೇಕಾಗ್ತದೆ. ಅನೇಕ ಜನ ಅವರಿಗೆ ಬೆಂಬಲ ಕೊಡೋರು ಇರ್ತಾರೆ, ಸೊ ಅವರು ತಿಳ್ಕೊಳ್ಬೇಕಾಗ್ತದೆ. ಆದರೆ ಇದನ್ನು ತಡೆಗಟ್ಟತಕ್ಕಂಥದ್ದಕ್ಕೆ ಇನ್ನೂ ಹೆಚ್ಚಿನ ಕ್ರಮಗಳು ತೊಗೊಳ್ತೀವಿ. ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.